ಇಲ್ಲಿ ಕಾಣಿಸ್ತಿರೋ ಹೆಸರು ಏನಪ್ಪಾ ಅಂದ್ರೆ ಫಾರ್ಮಲಿನ್ ಅಂತ. ಇದನ್ನ ಯಾವ್ದು ಕಪ್ಪ ಯೂಸ್ ಮಾಡೋದು, ಇದ್ರ ಯಾವ ತರ ಡೇಂಜರಸ್ ಅಂತಂದ್ರೆ ಇದು ಡೇಂಜರ್ ಔಷಧಿ. ಇದು ಯಾವ್ದು ಕಪ್ಪ ಯೂಸ್ ಮಾಡೋದು ಏಂತಕ್ಕೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆವರೆಗೂ ವಿಡಿಯೋ ನೋಡಿ. ಫಸ್ಟ್ ಸೇಫ್ಟಿ ಇಂಪಾರ್ಟೆಂಟ್, ಪೂರ್ತಿ ಸೇಫ್ಟಿ ಮಾಡ್ಕೊಳ್ಳಿ. ಅಂದ್ರೆ ಕಣ್ಣ ಹತ್ರನು ಪೂರ್ತಿ ಮುಚ್ಕೋಬೇಕು, ಕನ್ನಡಕ್ಕೆ ಹಾಕಿ. ಇದ್ರಲ್ಲಿ ನಾವು ಕನ್ನಡಕ್ಕೆ ಹಾಕೊಂಡಿಲ್ಲ, ಒಂದ್ ಸ್ವಲ್ಪ ಅದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಫಾರ್ಮಲಿನ್ ಏನಪ್ಪ ಕೆಲಸ ಮಾಡುತ್ತೆ, ಫಾರ್ಮಲಿನ್ ಏನ್ ಯೂಸ್ ಆಗುತ್ತೆ ಅಂತ ವಿಡಿಯೋನ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡದಂತೆ ಮನೆ ಗಂಟ ನೋಡ್ರಿ. ಎಲ್ಲೂ ಸ್ಕಿಪ್ ಮಾಡಕ್ ಹೋದ್ರೆ ವಿಡಿಯೋ ಅರ್ಥ ಆಗುದಿಲ್ಲ. ಫಸ್ಟ್ ಏನಪ್ಪಾ ಅಂದ್ರೆ ಇದನ್ನ 2 ಮೆಥಡ್ ಅಲ್ಲಿ ಮಾಡ್ಬೋದು. ಅಂತಂದ್ರೆ ಈ ತರ ಒಂದು ಇದ್ರದ್ದು ಅಂತಂದ್ರೆ ಒಂದು ಕಬ್ಬಿಣದ ಬಾಂಡ್ಲಿ ಅಥವಾ ತಾಮ್ರದ್ದು ಅಥವಾ ಈ ತರದ್ದು ಏನಾದ್ರು ಒಂದು ಬಾಂಡ್ಲಿಗಳು ತಗೋತು ಅಂತಂದ್ರೆ ನೀವು ಅದರಲ್ಲೂ ಕೂಡ ಇದನ್ನ ಫಾರ್ಮಲಿನ್ ಮತ್ತೆ ಪೊಟ್ಯಾಷಿಯಂ ಫೆರೈಡ್ 2 ಹಾಕಿದ್ರೆ ಕೂಡ ಮನೆಯೆಲ್ಲ ಹೊಗೆ ಕೊಡೋದು ಔಷಧಿ ತರ ಆಗುತ್ತೆ. ಇಲ್ಲ ಅಂತಂದ್ರೆ ಈ ತರ ಸ್ಪ್ರೇ ಮಾಡ್ಬೋದು. ಅಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಈ ತರ ನುಣ್ಣಿಗೆ ಒಕ್ಕಟ್ಟಿಂದ ಫಾರಮ್ಗೆ ಒಕ್ಕಟ್ಟಿಂದ ಯಾವ ತರ ಐತೆ ಅದಕ್ಕೆಲ್ಲ ನೀಟಾಗಿ ಸ್ಪ್ರೇ ಮಾಡ್ಕೋಬಹುದು. ಫಾರ್ಮಲಿನ್ ಸ್ಪ್ರೇ ಮಾಡೋದ್ರಿಂದ ಏನಪ್ಪಾ ಅಂತಂದ್ರೆ ನಿಮ್ಮ ಹತ್ರ ಇರುವಂತಹ ಬ್ಯಾಕ್ಟೀರಿಯಾಸ್ಗಳು, ಕೀಟಗಳು ಅಥವಾ ವೈರಸ್ಗಳು ಮತ್ತೆ ರೋಗ ಬರದೇ ಇರೋ ತರ ಮತ್ತೆ ಫಾರಮ್ಗಳಿಗೆ ಏನೇ ಇದ್ರೂ ಕ್ಲಿಯರ್ ಆಗುವಂತದ್ದೇ ಫಾರ್ಮಲಿನ್. ಇದು ಹೊಡೆದ್ಮೇಲೆ 1-2 ಅವರ್ ಕೋಳಿಗಳಾಗ್ಲಿ ನಿಮ್ಮ ಹತ್ರ ಸಾಕಿರೋ ಪ್ರಾಣಿಗಳು ಅಥವಾ ಪಕ್ಷಿಗಳು ಏನು ಇರಬಾರ್ದು, 1-2 ಅವರಿಂದ 3 ಅವರ್. ಅದಕ್ಕೋಸ್ಕರ ನೀವು ಫಾರ್ಮಲಿನ್ ಯೂಸ್ ಮಾಡೋರು ಕಂಪ್ಲೀಟ್ ಆಗಿ ಮಾಸ್ಕ್ ಹಾಕೊಂಡು ನೀವು ಸೇಫ್ಟಿಯಾಗಿ ಬಳಸಲೇಬೇಕು. ಸೇಫ್ಟಿ ಏನಾರ ಬಳಸ್ತಿಲ್ಲ ಅಂತಂದ್ರೆ ನಿಮಗೆ ಉಸಿರಾಟ ತೊಂದರೆಗಳು ಮತ್ತೆ ನಿಮಗೆ ಒಂದು ಸ್ವಲ್ಪ ಪ್ರಾಬ್ಲಮ್ಗಳು ಜಾಸ್ತಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದು ಯೂಸ್ ಮಾಡೋರು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಯೂಸ್ ಮಾಡಿ. ಅಂದರೆ ರೈಟ್ ಬಂದು 40 ರೂಪಾಯಿ ಅಷ್ಟೇ ಒಂದು ಡಬ್ಬ ಫಾರ್ಮಲಿನ್ನು. ಅಂತಂದರೆ ನಿಮಗೆ ರೈಟ್ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋದಲ್ಲ, ಬಟ್ ಜಾಸ್ತಿ ಸ್ಟ್ರಾಂಗ್ ಇದೆ. ಬಟ್ ಅದಕ್ಕೋಸ್ಕರ ನೋಡಿ ಒಂದು ಸ್ವಲ್ಪ ಉಪ್ಪು ಇದು ಅಂತಂದರೆ ಒಂದು ಸ್ವಲ್ಪ ಡೇಂಜರ್ ಇದು, ಒಂದು ಸ್ವಲ್ಪ ಉಪಯುಕ್ತವಾಗಿ ನೀಟಾಗಿ ಯೂಸ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಗೊತ್ತಿರೋರು ನಿಮಗೆ ಒಂದಷ್ಟು ಕಮೆಂಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಅವ್ರಿಗೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ ಗೊತ್ತಿಲ್ಲದವ್ರಿಗೆ. ಮತ್ತು ಇದನ್ನು ಎಲ್ಲ ಕಡೆ ಸ್ಪ್ರೇ ಮಾಡೋದು, ಮತ್ತು ಫಾರಮ್ಗಳಿಗೆ ಮತ್ತು ಗಲೀಜು ಎಲ್ಲೆಲ್ಲಿದೆ ಎಲ್ಲ ಕಡೆನೂ ಸ್ಪ್ರೇ ಮಾಡ್ಬೋದು. ಮತ್ತು ನೀಟಾಗಿ ಫಾರಮ್ ಒಳಗಡೆ ಔಷಧಿ ಎಲ್ಲ ಕಡೆನೂ ನೀಟಾಗಿ ಹೊಡ್ಕೊಂಡ್ರೆ ಅವಾಗ 15 ದಿನಕ್ಕೆ ಒಂದ್ಸಲ ಇಲ್ಲ 20 ದಿನಕ್ಕೆ ಒಂದ್ಸಲ ಇಲ್ಲ 1 ತಿಂಗಳಿಗೆ ಒಂದ್ಸಲ ಈ ಥರ ಸ್ಪ್ರೇ ಮಾಡ್ಕೊಂಡು ಅಂತಂದರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ಈ ಔಷಧಿನ ನೀಟಾಗಿ ಯೂಸ್ ಮಾಡ್ಕೊಡಿ ಫಾರ್ಮಲಿನ.